ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ತರಕಾರಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರುವಂಥ ತರಕಾರಿಗಳು ಮೂಲಂಗಿ, ಬದನೆಕಾಯಿ, ಬೀನ್ಸ್ ಮತ್ತು ಆಲೂಗೆಡ್ಡೆ. ಮೊದಲಿಗೆ ಖಾರ ರುಬ್ಬಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀವಿ. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀವಿ. ಸ್ವಲ್ಪ ಶುಂಠಿ, ಒಂದೆರಡು ಬೆಳ್ಳುಳ್ಳಿ, ಚೂರು ಕೊತ್ತಂಬರಿ ಸೊಪ್ಪು, ತುರಿದಿರೋ ಅಂಥ ಕಾಯಿ ಒಂದು ಸ್ವಲ್ಪ, ಸ್ವಲ್ಪ ಹುರಿಗಡಲೆ ಹಾಕ್ಕೊಬೇಕು. ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅನ್ನೋದಕ್ಕೋಸ್ಕರ. ಮತ್ತು ಖಾರಕ್ಕೆ ತಕ್ಕಂತೆ ನಾವು ಸಾಂಬಾರು ಪೌಡ್ರು, ಮನೇಲಿ ಮಾಡಿಸಿರೋಂತಹ ಸಾಂಬಾರು ಪೌಡ್ರನ್ನ ಒಂದೆರಡು ಚಮಚ ಸಾಂಬಾರು ಪೌಡ್ರನ್ನ ಹಾಕ್ಕೊತಿದ್ದೀವಿ. ಚೂರು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಈ ಥರ ರುಬ್ಕೊಬೇಕು. ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಚೂರು ಸಾಸಿವೆ, ಕರಿಬೇವು, ಒಂದು ಒಣಮೆಣ್ಸಿಕಾಯಿನ ಮುರಿದು ಒಗ್ಗರಣೆಗೆ ಹಾಕ್ಕೊಬೇಕಾಗುತ್ತೆ. ಚೆನ್ನಾಗಿ ಬಾಡಿಸಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ಥರ ಇದ್ದು, ಸಾಫ್ಟ್ ಆದ ನಂತರ ಮೊದಲೇ ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಹಾಕಿ ಫ್ರೈ ಮಾಡ್ಕೊಬೇಕು. ತೊಳೆದಿಟ್ಕೊಂಡಿರೋಂತಹ ಅದ್ರ ಮಸಾಲ ಫ್ರೈ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ತೊಗರಿಬೇಳೆ ಮಸಾಲೆ ಎರಡು ಸ್ವಲ್ಪ ಪೇಸ್ಟ್ ಆದ ನಂತರ ಇನ್ನು ಉಳಿದಿರೋಂತಹ ಎಲ್ಲ ಮಸಾಲಾನ ಮಸಾಲ ಎಲ್ಲ ಫ್ರೈ ಆಗ್ತಿರೋಂಥ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂತಹ ಎಲ್ಲ ತರಕಾರಿನೂ ಹಾಕ್ಕೊಬೇಕು. ತರಕಾರಿ ಹಾಕ್ಕೊಂಡು ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅದರ ಅಳತೆ ಪ್ರಮಾಣ ನೋಡ್ಕೊಂಡು ತರಕಾರಿ ಬೇಯೋದಕ್ಕೆ ನೀರನ್ನ ಹಾಕೋಬೇಕು.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ನ ಲಿಡ್ ಮುಚ್ಚಬೇಕಾಗುತ್ತೆ. ಕುಕ್ಕರ್ 2 ವಿಸಲ್ ಬರೋವರೆಗೆ ಲಿಡ್ ಮುಚ್ಚಿ ಕುಕ್ಕರ್ 2 ವಿಸಲ್ ಬರ್ತಿದ್ದಂಗೆ ವಿಸಲ್ ಆರಿದ ನಂತರ ಯಾವ ಥರ ಆಗಿದೆ ನೋಡಿ. ತರಕಾರಿ ಸಾಂಬಾರು ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ವಿಡಿಯೋ ಮಾಡೋಕ್ಕೆ ಸಪೋರ್ಟ್